ಕರ್ನಾಟಕದ 7 ಕೋಟಿ ಜನ, ಅವ್ರ ಜನಗಣತಿ ಮಾಡಿರೋದು 6 ಕೋಟಿ ಜನದ್ದು, 1 ಕೋಟಿ ಜನ ನಾಮ. ಆ ಜನಗಳಿಗೆ ಇದು ರಕ್ತ ಕಣ್ಣೀರ್ತಾನಪ್ಪ. ಈ ವರದಿ ರಕ್ತ ಕಣ್ಣೀರೇ. ಯಾವ ಜನಾಂಗಕ್ಕೆ ನ್ಯಾಯ ಸಿಗಬೇಕಾಗಿತ್ತು, ಯಾವ ಜಾತಿ ಸಮುದಾಯಗಳಿಗೆ ಮೀಸಲಾತಿ ಸಿಗಬೇಕಾಯಿತು, ಯಾವ ಜಾತಿ ಸಮುದಾಯಗಳಿಗೆ ಕೆಲಸ ಸಿಗಬೇಕಾಯಿತು, ಆ ಸಮುದಾಯಗಳಿಗೆ ಇದು ರಕ್ತ ಕಣ್ಣೀರಾಗೋಯ್ತಲ್ಲ. 1,35,00,000 ಕುಟುಂಬದ ಸಹಿ ಪಡ್ಕೊಂಡಿದ್ದೀವಿ ಎಲ್ಲ ಸರ್ವೆ ಮಾಡಿದಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. 1,35,00,000 ಕುಟುಂಬದ ಸಹಿ ಪಡ್ಕೊಳ್ಳಲಾಗಿದೆ. ಪಾಪ ನೀವು ದಯವಿಟ್ಟು ಪ್ಲೀಸ್ ಬೇಡ. ಪಾಪ ಪರಮೇಶ್ವರ್ಗೆ ಯಾಕೆ ಹೋಗಿ ಅವ್ರನ್ನ ಹಿಡ್ಕೊಂತೀರ? ನೀವು ಅವ್ರನ್ನೇನು ಕೇಳಿದ್ರೆ ಏನು ಹೇಳ್ತಾರೆ? ಪರಿಶೀಲಿಸಲಾಗುವುದು, ನೋಡಲಾಗುವುದು, ಕ್ರಮ ತೆಗೆದುಕೊಳ್ಳಲಾಗುವುದು. ಇದೊಂದು ಸಣ್ಣ ಘಟನೆ. ಇಂಥ ದೊಡ್ಡ ನಗರಗಳಲ್ಲಿ ಇದು ಕಾಮನ್ನು, ರೇಪ್ ಆಗೋದು ಕಾಮನ್ನು. ನಾನು ಬೆಂಗಳೂರಲ್ಲೇ ಇರಲಿಲ್ಲ, ಅದಕ್ಕೆ ನಾನು ಮಾಧ್ಯಮದ ನೋಡಲೇ ಇಲ್ಲ. 2 ದಿನದಿಂದ ನಾನು ಮಾಧ್ಯಮದ ವರದಿನೇ ನೋಡಿಲ್ಲ. ಇದೆಲ್ಲ ಅವ್ರದ್ದು ಕಾಮನ್ ಸ್ಟೈಲು. ನೀವು ಅವ್ರನ್ನ ಯಾಕೆ ಹಿಡ್ಕೊಂತೀರ? ಬೇರೆಯವ್ರನ್ನೇನ ಹಿಡ್ಕೊಳ್ಳಿ. ಈ ಪತ್ರ ಬರೆದ ಮೇಲೆ ಸರ್ಕಾರ ಮಟ್ಟದಲ್ಲಿ ಮತ್ತೆ ಏನಾದರೂ ಆಗಿದೆ ನಂತರ ಅವರು ನೋಡ್ರಿ, ಕಾಪಿ ಸಿದ್ದರಾಮಯ್ಯನ ಮನೆ, ಒರಿಜಿನಲ್ ಸಿದ್ದರಾಮಯ್ಯನ ಮನೇಲಿ ಸಿಕ್ಕಾಕೊಂಬಿಟ್ಟಿದೆ. ಒರಿಜಿನಲ್ಲು ಸಿದ್ದರಾಮಯ್ಯನ ಮನೆ ಸಿಕ್ಕಾಕೊಂಬಿಟ್ಟಿದೆ. ಅಲ್ಲ, ಕೇಳಿಸ್ಕೊ, ವರದಿ ಅಲ್ಲಿ ಸಿಕ್ಕಾಕೊಂಬಿಟ್ಟಿದೆ. ಸರ್ಕಾರ ಬಿದ್ದೋಯ್ತಲ್ಲ. ಅವರು ನಾವೇ ಬರ್ತೀರಿ, ಅನ್ನ ಭಾಗ್ಯ ಕೊಟ್ಟಿದ್ದೀನಿ, ಅದು ಭಾಗ್ಯ ಕೊಟ್ಟಿದ್ದೀನಿ ಅಂತಾರಲ್ಲ, ಎಲ್ಲ ಭಾಗ್ಯಗಳು. ಈಗ ಹೆಂಗೆ 5 ಗ್ಯಾರಂಟಿ ಕೊಟ್ಟಿದ್ರು, ಅವಾಗ 5 ಭಾಗ್ಯಗಳು ಕೊಟ್ಟಿದ್ರು. ಬಂದ್ಬಿಡ್ತೀನಿ ಅಂತ ಬರಲಿಲ್ಲಲ್ಲ. ಆ ತರಾತುರಿಯಲ್ಲಿ ಅವನು ಓಡೋಗ್ಬೇಕಾಯ್ತಲ್ಲ. ಆಯೋಗದ ಅಧ್ಯಕ್ಷ ಏನು ಮಾಡ್ದ? ಅಲ್ಲಿದ್ದು ಈ ಕಾಪಿ ಹೊಡಿತಾರಲ್ಲ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಕಾಪಿ ಹೊಡೆದಾಗ ಅವನು ಇನ್ಸ್ಟ್ರಕ್ಟರ್ ಬಂದಾಗ ಯಾವುದಾವುದೋ ಎತ್ತಿ ಜೋಡಿಸ್ಬಿಟ್ಟು ಕೊಟ್ಬಿಟ್ಟು ಓಡೋಗ್ಬಿಡ್ತಾನೆ. ಅವನು ಎಕ್ಸಾಮು ಯಾವುದೋ ಕೊಟ್ಬಿಟ್ಟು ಓಡೋಗ್ಬಿಡ್ತಾನೆ ಅವನು. ಹಂಗೆ ಅವರು ಕೊಟ್ಬಿಟ್ಟವನೆ. ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟೈತೆ. ಯಾರೋ ಸಿದ್ದರಾಮಯ್ಯನ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟು. ಒರಿಜಿನಲ್ ಸಿದ್ದರಾಮಯ್ಯನ ಮನೆಗೆ ಸಿಕ್ಕಾಕೊಂಬಿಟ್ಟೈತೆ. 100% ನಕಲಿ. ಡೌಟ್ ಯಾರು ನಿಮಗೆ? ದಿಸ್ ಈಸ್ ಅಥೆಂಟಿಕ್ ಡಾಕ್ಯುಮೆಂಟ್. ಇಸ್ ನಾಟ್ ಎ BJP ಡಾಕ್ಯುಮೆಂಟ್. ಇಟ್ ಈಸ್ ಎ ಗೌರ್ಮೆಂಟ್ ಡಾಕ್ಯುಮೆಂಟ್. ಇಟ್ಸ್ ಅಥೆಂಟಿಕ್. ಇದನ್ನು ಪ್ಲೇಸು ಕೂಡ ವಿಧಾನ ಪರಿಷತ್ತಲ್ಲಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಮೋರ್ ಅಥೆಂಟಿಕ್ ಅಲ್ಲ, ಮೋರ್ ಅಥೆಂಟಿಕ್. ಅಥೆಂಟಿಕ್ ನಾನು ಹೇಳಿದ್ದು, ನೀವು ಹೇಳಿದ್ಮೇಲೆ ಅದು ಮೋರ್ ಅಥೆಂಟಿಕ್ ಅಲ್ಲ. ನಾನು ಹೇಳಿಲ್ಲ, ಈ ವರದಿ ಅವರೇ ಹೇಳಿರೋದು ನಕಲಿ ಅಂತ. ಅದಕ್ಕೆ ನಾವು ಸುಮ್ಮನೆ ಇದ್ದಿದ್ದು. ಅದನ್ನು ನಾವು ರಾಜಕಾರಣಿಗಳಲ್ಲ, ಏನು ಮಾಡವನೇ ಸಿದ್ದರಾಮಯ್ಯ ಅನ್ನೋದು ನೋಡ್ಬೇಕಾಯ್ತಲ್ಲ. ನಾವು ಸಿದ್ದರಾಮಯ್ಯನ ಬಣ್ಣ ಬಯಲಾಗಬೇಕಾಯ್ತಲ್ಲ, ಅದಕ್ಕೆ ಬಿಟ್ಟಿದ್ದೀರಿ. ಈಗ ಸರಿಯಾದ ಸಮಯ ಬಂದಿದೆ, ಅದಕ್ಕೆ ಕೊಟ್ಟಿದ್ದೀರಿ. ಇದನ್ನು ನೀವು ಕಾಪಿ ಕೊಡಪ್ಪ ಎಲ್ಲರಿಗೂ. ನೆಕ್ಸ್ಟ್ ಇನ್ನೊಂದು. ಈ ಸ್ವಲ್ಪ ಈ ರಕ್ತ ಕಣ್ಣೀರು ಕಥೆನ ಸ್ವಲ್ಪ ಹೇಳಿ ಎಲ್ಲರಿಗೂ. ಆ ಬಡವರಿಗೆ, ಯಾರು ಹಿಂದುಳಿದವ್ರಿಗೂ ನಮ್ಮದು ಸರಿಯಾದ ವರದಿ ಇದೆ ಅಂತ ಹೇಳ್ತಾರಲ್ಲ, ಅದು ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಿದೆ. ಈ ರಾಜ್ಯದಲ್ಲಿ ಆಯ್ತಾ, ಇದ್ರ ಬಗ್ಗೆ ನೋ ಕ್ವಶನ್. ಇದರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ವಿಚಾರವನ್ನು ಹೇಳಿದ್ರು. ನಾನು ಕೇಳಿದಾಗ ಮನೆಗೆ ಹೋಗಿ ಸಹಿ ಮಾಡಿಸ್ಕೊಂಡು ಬಂದಿದ್ದೀರ ಅಂತ ಕೇಳಿದಾಗ, ಇಲ್ಲ, ಇವರು ಹೋದವರು ಬರ್ಕೊಂಡು ಬಂದಿದ್ದಾರೆ ಅಷ್ಟೇ, ಅವರು ಸಹಿ ತಗೊಂಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಸಹಿ ಮಾಡಿಸ್ಕೊಂಡು. ಇಲ್ಲೇ ಗೊಂದಲ ಇದೆ ನೋಡಿ. ಕಾಂಗ್ರೆಸ್ ಅವರು ಏನು ಈ ವರದಿ ಇದೆ, ಈ ವರದಿ ಸಿದ್ದರಾಮಯ್ಯನ ವರದಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಕ್ಯಾಬಿನೆಟ್ಟಲ್ಲಿ ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ನಿನಗೆ ಯಾವ ಜಾತಿ ಬೇಕೋ ಅದಕ್ಕೆಲ್ಲ ಮೀಸಲಾತಿ, A1, A2, A3 ಏನೇನೋ ಅವಲ್ಲ, B ಎಲ್ಲ ನೀನು ಬರ್ಕೊಂಬಿಟ್ಟಿದೀಯಾ, ಉಳಿದಿದ್ದನ್ನ ನಮಗೆ ಬಿಸಾಕಿದೀಯಾ ಅಂತ ಕ್ಯಾಬಿನೆಟ್ಟಲ್ಲೇ ದೊಡ್ಡ ಗಲಾಟೆ ಆಗಿದೆ. ಅದ್ರ ಬಗ್ಗೆ CM ಅವರು, ಮಂತ್ರಿಗಳೆಲ್ಲ ರಿಯಾಕ್ಷನ್ ಮಾಡಿದ್ದಾರೆ. ಏನು, ನಾವೇನು ಕ್ಯಾಬಿನೆಟ್ಟಲ್ಲಿ ಬಾಯೇ ಬಿಡಲಿಲ್ಲ, ಬಾಯಿ ಹೊಲ್ಕೊಂಡು ಹೋಗೋವಾಗ ಬಾಯಿ ಹೊಲ್ಕೊಂಡು ಹೋಗಿದ್ರಿ, ಬರೋವರೆಗೂ ಬಾಯಿ ಹೊಲ್ಕೊಂಬಂದಿದ್ದೀರಿ ಅಂತ. ಅದು ಜಗಜ್ಜಾಹೀರಾತಾಗಿದೆ. ಕ್ಯಾಬಿನೆಟ್ಟಲ್ಲಿ ಗಲಾಟೆ ಆಗಿರೋದು ಜಗಜ್ಜಾಹೀರಾತಾಗಿದೆ. ಈ ವರದಿನೇ ಬೋಗಸ್ಸು. ಇಲ್ಲಿ ಆಯೋಗದ, ತಾವೇ ಹೇಳ್ದಂಗೆ ಆಯೋಗದ ಅಧ್ಯಕ್ಷರು
ನಾವು ಸಹಿನೇ ಮಾಡಿಸಿಲ್ಲ ಅಂತಾರೆ. ಇಲ್ಲಿ ಮಂತ್ರಿ ಹೇಳ್ತಾರೆ ಎಲ್ಲರದು ಸಹಿ ಐತೆ ಅಂತ. ರಾಜಣ್ಣನೂ ಹೇಳ್ತಾನೆ ನಾವು ಸಹಿನ ಬೇಕಾದರೆ ಯಾರನ್ನ ಇಲ್ಲ ಅಂದರೆ ಕಳಿಸ್ತೀನಿ ಅಂತ. ಈಗ ನಾರ್ಮಲಿ ನಾನು ಸಿದ್ಧಗಂಗಾ ಮಠಕ್ಕೆ ನಾನು ಹೋಗಿದ್ದೀನಿ. 1 ವರ್ಷಕ್ಕೋ 2 ವರ್ಷಕ್ಕೋ ಹೋಗ್ತೀವಿ ನಾವು. ಹಿಂದೆ ನಾವು ಆ ಮಠದ ಭಕ್ತರು, ನಾವು ಒಂದು ನಮ್ಮ ತಾತ ಮುತ್ತಾತರ ಕಾಲದಿಂದ ಭಕ್ತರು. ಆದರೆ ದಿನ ಹೋಗೋದು ಯಾರು? ಪರಮೇಶ್ವರು. ಆ ರೋಡಾಗ ಹೋಗೋವಾಗೆಲ್ಲ ಹೋಗಿ ಸ್ವಾಮಿ ಕಾಲು ಬಿದ್ದು ಮುಗಿದು 3 ಸರಿ ಮುಗಿದು ಬರ್ತಾರಲ್ಲ. ಅವರೇ ಹೇಳಿದಾರಲ್ಲ, ನನ್ನ ಹತ್ರ ಬಂದು ಸಮೀಕ್ಷೆನೇ ಬರಲಿಲ್ಲ ಅಂತ. ನೀವು ಹೋಗಿ ಯಾಕೆ ಕಾಲು ಮುಗಿತೀರಲ್ಲ, ಹೋಗಿ ಅಲ್ಲೇ ಕೇಳಿದ್ರೆ ಹೇಳಿರೋರಲ್ಲೇ ಸ್ವಾಮೀಜಿ. ಸಿದ್ಧಗಂಗಾ ಮಠಾಧೀಶರು ಹೇಳಿದಾರ ನಮ್ಮ ಬಂದು ಸಮೀಕ್ಷೆ ಮಾಡಿಲ್ಲ ಅಂತ ಹೇಳಿದಾರಲ್ಲ. ಮತ್ತು ಇನ್ಯಾರ್ದು ಬೇಕು ನಿಮಗೆ? ಅಂಥ ದೊಡ್ಡ ಮಠ, ಕರ್ನಾಟಕದಲ್ಲಿರೋವಂಥ 7 ಕೋಟಿ ಜನಕ್ಕೆ ಗೊತ್ತಿರೋದು ಮಠ ಸಿದ್ಧಗಂಗಾ ಮಠ. ಅಂಥ ಮಠಕ್ಕೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. 100 ಜನ, ಒಂದೇ ಮಠದಲ್ಲಿ 100 ಜನ ಇಲ್ಲ. ಅಲ್ಲೇ ಸರ್ವೆ ಮಾಡಿಲ್ಲ. MLAಗಳು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ MLA ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾರ ಮನೆಗೂ ಹೋಗಿಲ್ಲ ರೀ. 165 ಕೋಟಿ ರೂಪಾಯಿ ಗುಳುಂ. ನಮ್ಮ ಸರ್ಕಾರ ಬಂದರೆ ಇದನ್ನು ತನಿಖೆಗೆ ನಾವು ಒಪ್ಪಿಸ್ತೀರಿ. 165 ಕೋಟಿ ಲೂಟಿ ಆಗಿರೋದು ದೊಡ್ಡ ಸ್ಕ್ಯಾಂಡಲ್ ಇದು. ಚನ್ನಗಿರಿ MLA ಶಿವಗಂಗಾ ಓಪನ್ನಾಗಿ ಚಾಲೆಂಜ್ ಮಾಡಿದ್ದಾರೆ ಅವರು, ನಮ್ಮ ಮನೆಗೂ ಬಂದಿಲ್ಲ ಅಂತ. ಕಾಂಗ್ರೆಸ್ MLA ಮನೆಗೆ ಬಂದಿಲ್ಲ ಅಂದರೆ ಇನ್ಯಾರ ಮನೆಗೆ ಹೋಗಿದ್ದಾರೆ? ಸ್ವಾಮೀಜಿ ಮನೆಗೆ ಹೋಗಿಲ್ಲ, ಕಾಂಗ್ರೆಸ್ ಅವ್ರ ಮನೆಗೆ ಹೋಗಿಲ್ಲ, MLAಗಳ ಮನೆಗೆ ಹೋಗಿಲ್ಲ. ಏನು ಸಿದ್ದರಾಮಯ್ಯನ ಮನೆಗೆ ಹೋಗಿ ಹೇಳ್ಬಿಡ್ಬೇಕದು. ನಾವು ಸಿದ್ದರಾಮಯ್ಯನ ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಕರ್ನಾಟಕದ 7 ಕೋಟಿದು ಬರ್ಕೊಂಬಂದ್ಬಿಟ್ರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು, ನಾವು ಒಪ್ಕೊಂಡ್ಬಿಡ್ತೀರಿ. ಇದು ಯಾರ ಮನೆಗೂ ಹೋಗದೆ, ಯಾರನ್ನು ಭೇಟಿ ಮಾಡದೆ, ಯಾವುದೋ ಒಂದು ಆಫೀಸಲ್ಲಿ ಕೂತ್ಕೊಂಡು ತಯಾರು ಮಾಡಿರೋ ವರದಿ. ಅವರ ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಅದರಲ್ಲೇನಿದೆ ಬರ್ಕೊಂಡು ಯಾರೋ 4 ಜನನ ಅಪಾಯಿಂಟ್ ಮಾಡ್ಕೊಂಡು ವರದಿ ಕೊಟ್ಟಿದ್ದಾರೆ. 165 ಕೋಟಿ ಎಲ್ಲೋಯ್ತು ಈಗ? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಯಾರ್ಯಾರಿಗೆ ಎಷ್ಟೆಷ್ಟು ಬಿಡುಗಡೆ ಮಾಡಲಿ ಹಣ? 165 ಕೋಟಿ ಯಾರ್ಯಾರು ಸರ್ವೆಗೆ ಹೋಗಿದ್ರು ಆ ಸರ್ವೆ ಅವರ ಅಷ್ಟು ಲಿಸ್ಟು. ಇಷ್ಟು 7 ಕೋಟಿ ಜನದ್ದು ಸರ್ವೆ ಮಾಡಬೇಕಾದ್ರೆ ಎಷ್ಟು ಜನ ಬೇಕಪ್ಪ ನೀವೇ ಹೇಳಿ? ಒಂದು 10 ಲಕ್ಷ ಜನ ಬೇಕಾ? ಇಲ್ಲ ಒಂದು 5 ಲಕ್ಷ ಆದರೂ ಜನ ಬೇಕಾ? ಇಲ್ಲ ಬೇಡ 1 ಲಕ್ಷ ಆದರೂ ಜನ ಬೇಕಾ? ಆ 1 ಲಕ್ಷ ಜನದ ಹೆಸರು ಕೊಡಿ. ಆ 1 ಲಕ್ಷ ಜನ ಹೆಸರು, ಅವ್ರಿಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದೀರಾ ಹೇಳಿ. ಅವ್ರು ಯಾರ್ಯಾರು ಸರ್ವೆಗೆ ಹೋಗಿದ್ರು ಅವ್ರ ಮಕ್ಕಳನ್ನ ನೋಡೋಣ ನಾವು. ಅನೌನ್ಸ್ ಮಾಡಿಬಿಡಿ, ಇಂಥ ಏರಿಯಾದಲ್ಲಿ ಹಾವೇರಿಯಲ್ಲಿ ಇಂಥವನಿಗೆ ಏಜೆನ್ಸಿ ಕೊಟ್ಟಿದ್ರಿ ಅಂತ ಹೇಳಿದ್ರೆ ಅವ್ನು ನೋಡ್ತಾರೆ ಎಲ್ಲ ಜನ. ಅವ್ನು ಫೋಟೋ ಹಾಕ್ಬಿಟ್ರೆ ಇವನು ಹಾವೇರಿಗೆ ಬಂದಿದ್ನಾ ಇಲ್ಲ ಅಂತ ನೋಡ್ತಾರೆ. ಅದು ಶಿಕ್ಷಕರ ಹೆಸರೇ ಕೊಟ್ಬಿಡ್ಲಿ, ಶಿಕ್ಷಕರ ಹೆಸರೇ ಕೊಡಲಿ. ಯಾವ ಶಿಕ್ಷಕ ಬಂದಿದ್ದ ಅಂತ ಕೊಟ್ಟರೆ ಆ ಹಳ್ಳಿ ಜನಕ್ಕೆ ಗೊತ್ತಾಗ್ತೈತೆ ಇಂಥ ಶಿಕ್ಷಕ ಬಂದಿದ್ನೋ ಇಲ್ಲೋ ಅಂತ. ಈಗ ಮೊಬೈಲ್ ಕಾಲ ಅಲ್ಲ, ಮೊಬೈಲಲ್ಲಿ ಟ್ರ್ಯಾಕ್ ಆಗ್ತದಲ್ಲ ಹೋಗಿದ್ರೆ. ಮೊಬೈಲ್ದಲ್ಲಿ ತಾನೇ ಅವರೆಲ್ಲ ಟ್ರ್ಯಾಕ್ ಮಾಡ್ಕೊಂಡು ನೋಡಿ ಡೇಟಾ ಫಿಕ್ಸ್ ಮಾಡ್ಕೊಂಡು ಬರಬೇಕಲ್ಲ. ಅಟ್ಲೀಸ್ಟ್ ಆ ಊರಿನ ಗ್ರಾಮ ಪಂಚಾಯತಿಗೆ ಹೋಗಿ ಕೂತ್ಕೊಂಡಾದರೂ ಸೈನ್ ಹಾಕಿ ಬಂದಿದ್ದಾನ ಚೆಕ್ ಅದಾನ ಗೊತ್ತಾಗ್ತೈತೆ. ಗ್ರಾಮ ಪಂಚಾಯತಿಗೋ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅಂತ ಹೋಗಿ ಸೈನನ್ನ ಹಾಕ್ಬೇಕಲ್ಲ ಊರೊಳಗೆ ಸರ್ವೆ ಮಾಡೋಕ್ಕೆ ಮುಂಚೆ. ಮೂಲ ಪ್ರತಿ ಕಾಣೆಯಾಗಿದೆ ಅಂತ ಊರೇ ಲೆಟರ್ ಬರೆದಿದ್ರು, ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಮೂಲ ಪ್ರತಿಯ ಡೇಟಾ ತಗೊಂಡು ನಾವು ಹೊಸ ವರದಿ ಕೊಟ್ಟಿದ್ದೀವಿ ಅಂತ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂಥ ಪ್ರಕರಣ. ಮೂಲ ಪ್ರತಿನೇ ಇಲ್ಲದೆ ಯಾವ ವರದಿ ಕೊಟ್ಟರು ಅನ್ನೋದು ರಾಜ್ಯ ಜನತೆಗೆ ಅನುಮಾನ, ಪ್ರಶ್ನೆ ಇದೆ. ಸೊ ಬರೀ ಆರೋಪಕ್ಕಷ್ಟೇ ಸೀಮಿತ ಆಗುತ್ತಾ ಬಿಜೆಪಿ ವಿಪಕ್ಷ ಆಗಿ? ತನಿಖೆಗೆ ಆಗ್ರಹ ಮಾಡ್ತೀರಾ ಅಥವಾ ಇದನ್ನ ಮೂಲ ಪ್ರತಿ ಪ್ರಕಟ ಮಾಡಲಿ, ಮೂಲ ಪ್ರತಿ ಎಲ್ಲಿದೆ ಅನ್ನೋದು ಸರ್ಕಾರ ಸ್ಪಷ್ಟೀಕರಣ ಕೊಡಲಿ ಅಥವಾ ಉನ್ನತ ಮಟ್ಟದ ತನಿಖೆ ಮಾಡಲಿ ಅಂತ ಯಾರು ಹೋರಾಟ, ಕಾನೂನು ಹೋರಾಟ? ಸರ್ ಮುಂದುವರೆದು ಈ ವರದಿ ಹೊಸದಾಗ ಆಗಬೇಕು ಅಂತ ನೀವು ಹೇಳ್ತಿರೋ ಅಥವಾ ವರದಿ ಬಿಡುಗಡೆನೇ ಆಗಬಾರ್ದು ಅಂತ ನಿಮ್ಮ ಬೇಡಿಕೆ ಪಾರ್ಟಿದು? ನಾವು ನಮ್ಮ BJP ಜಾತಿ ಸಮೀಕ್ಷೆಗೆ ವಿರೋಧಿಗಳಲ್ಲ. ಜಾತಿ ಸಮೀಕ್ಷೆ ಆಗಬೇಕು.
ಯಾವ್ಯಾವ ಇವು ಜಾತಿಗಳು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ಸಣ್ಣ ಸಣ್ಣ ಜಾತಿಗಳು ಯಾವುದಿದೆ ಆ ಜಾತಿಗಳಿಗೆ ಅನ್ಯಾಯ ಆಗಬಾರ್ದು. ಇದು ನಮ್ಮ ಬಿ ಜೆ ಪಿಯ ನಿಲುವು. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಮೂಲ ಪ್ರತಿ ಸಿಕ್ಕಿಲ್ಲಲ್ಲ, ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಸ್ಬೇಕು. ರಾಜ್ಯದಲ್ಲ, ಬೇರೆ ಯಾವುದಾರ ತನಿಖೆ. ಯಾಕಂದ್ರೆ ನಮ್ಮ ರಾಜ್ಯದವ್ರು ಮಾಡಿದ್ರೆ ಇದೆ. ಇವಾಗ ಆಯ್ತಲ್ಲ ಪೊಲೀಸು ಇವ್ರದ್ದು ಪರಶುರಾಮ್ ಕತೆ ಆದಂಗೆ ಆತೈತೆ. ನಮ್ಮ ರಾಜ್ಯದ ಕೊಟ್ಟರೆ ಮುಚ್ಚಾಕ್ತಾರೆ. ಈ ಕಾಂಗ್ರೆಸ್ ಅವರ ಚಿತಾವಣೆಯಿಂದ ಆ ಪೊಲೀಸವರು ಅದನ್ನು ಮುಚ್ಚಾಕ್ಬಿಡ್ತಾರೆ. ಅದಕ್ಕೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಯಾರಾದರೂ ಸಿಟ್ಟಿಂಗ್ ಜಡ್ಜಿಂದ ಈ ಮೂಲಪತಿ ಎಲ್ಲೋಗಿದೆ ಅಂತ ಹುಡುಕಬೇಕು ಅವರು. ನ್ಯಾಯಾಂಗ ತನಿಖೆ ಆದರೆ ಈ ಮೂಲ ಪ್ರತಿ ಎಲ್ಲೋಯ್ತು ಮತ್ತು ಈ ಸಮೀಕ್ಷೆ ಎಲ್ಲಿ ಕೂತ್ಕೊಂಡು ಮಾಡಿದ್ರು ಮತ್ತು ಮನೆಗಳಿಗೆ ಯಾವ್ಯಾವ ಮನೆಗಳಿಗೆ ಎಷ್ಟು ಮನೆಗೆ ಹೋಗಿದ್ರು, ಎಷ್ಟು ಮನೆಗೆ ಹೋಗಿಲ್ಲ, ಮತ್ತು 165 ಕೋಟಿ ಯಾರ ಜೇಬಿಗೆ ಹೋಯಿತು, ಇಷ್ಟು ತನಿಖೆಯ ಅಂಶಗಳಾಗಬೇಕು. ನಂಬರ್ 1 ಮೂಲ ಪ್ರತಿ. ನಂಬರ್ 1 ನನ್ನ ಮೊದಲ ಪ್ರಶ್ನೆ, ಮೂಲ ಪ್ರತಿ ಎಲ್ಲೋಯ್ತು. ಎರಡನೇ ಪ್ರಶ್ನೆ, ಮನೆಗೂ ಹೋಗಿ ಸರ್ವೆ ಮಾಡಿರೋವಂಥ ದಾಖಲೆಗಳು ಅದನ್ನು ಕೊಡಬೇಕು. ಮತ್ತು ಈ 165 ಕೋಟಿ ಯಾರ ಜೇಬಿಗೆ ಹೋಯಿತು ಕೊಡಬೇಕು. ಮತ್ತು ಯಾವ ಶಿಕ್ಷಕರುಗಳು ಇದಕ್ಕೆ ಅಪಾಯಿಂಟ್ ಆಗಿದ್ರು ಅವ್ರು ಯಾವ್ಯಾವ ಹಳ್ಳಿಗೆ ಹೋಗಿ ಈ ವರದಿಯನ್ನು ತಂದಿದ್ದಾರೆ 4. ಇಷ್ಟೂ ಕೂಡ ಈ ತನಿಖೆಗೆ ಒಳಪಡಬೇಕು. ನೋಡ್ರಿ, ಈಗ ಮೂಲ ಇಲ್ಲ ಅಂದಮೇಲೆ ಇದೇ ಬೋಗಸ್ಸು. ಮೂಲ ಪ್ರತಿ ಆಗಲಿ ಇಲ್ಲ ಅಂತ ಹೇಳಿದ್ರೆ ವರದಿನೇ ಬೋಗಸ್ ಆಗ್ತೈತೆ. ಹೊಸ್ದಾಗಿ ಮಾಡಬೇಕಾಯ್ತು. ಈಗ ಅವರು ಏನೋ ಡಾಟಾ ಇಟ್ಕೊಂಡು ಮಾಡಿದ್ರೆ ಯಾವನೋ ಡಾಟಾ ಹಾಕಿರ್ಬೋದು, ಅವನ ಮನ್ಸಿಗೆ ಬಂದಿದ್ದು ಡಾಟಾ ಆಗಿರಬೇಕು. ಅಥೆಂಟಿಕ್ ಎಲ್ಲಿದೆ? ಡಾಟಾ ಅಥೆಂಟಿಕ್ ಅನ್ನೋದಕ್ಕೆ ದಾಖಲೆ ಏನಿದೆ? ನಿಮಗೆ ಗೊತ್ತಿರೋ ಪ್ರಕಾರ ಈ ಸಾಫ್ಟ್ವೇರಲ್ಲಿ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ನಿಮಿಷಕ್ಕೆ ಚೇಂಜ್ ಹಾಕ್ಬೋದು. ಒಂದು ಬಟನ್ ಹತ್ತಾರೆ ಇಲ್ಲ ಎಲ್ಲ ಕ್ಲಿಯರ್ ಆಗಿ, ಇನ್ನೊಂದು ಬಟನ್ ಹತ್ತಾರೆ ಇನ್ನೊಂದೆಲ್ಲ ಬಂದ್ಬಿಡುತ್ತೆ. ಬೇಕಾದ್ರೆ ಕೋರ್ಟೇ ಹೇಳಿದೆ ಈ ಎಲೆಕ್ಟ್ರಾನಿಕ್ ಇದನ್ನು ಸಾಕ್ಷಿಯಾಗಿ ನಾವು ತಗೊಳಲ್ಲ ಅಂತ. ಕೋರ್ಟು ಹಲವಾರು ಬಾರಿ, ಹೈಕೋರ್ಟು, ಸುಪ್ರೀಂ ಕೋರ್ಟು ಹೇಳಿದೆ. ಕೊಡಿ ಮೂಲ ಪ್ರತಿ, ಮೂಲ ಪ್ರತಿ ಕೊಡಿ. ಈಗ ಇಬ್ಬರು ಮಂತ್ರಿ ಕ್ಯಾಬಿನೆಟಲ್ಲಿ ನೀನು ನಾನು ಇದ್ದಂಗಲ್ಲ. ಅವರು ತೊಗೊಂಡಿದ್ದಾರೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ನಾನು ಏನು ಹೇಳುವುದಿಲ್ಲ ಅಂತ ಹೇಳಿದಾರಲ್ಲ. ಈಗ ಸತ್ಯ ಹೇಳಿದಾರಲ್ಲ, ಇಬ್ಬರು ಮಂತ್ರಿಗಳು ಹೇಳಿದ್ದಾರೆ ಮನೆಗೆ ಹೋಗಿ ಸೈನ್ ಹಾಕ್ಸಿದ್ದೀನಿ ಅಂತ. ಸತ್ಯ ಹೇಳಿದ ಮೇಲೆ ಬಿಡುಗಡೆ ಮಾಡಬೇಕು. ಈಗ ಜಯಪ್ರಕಾಶ್ ಹೆಗ್ಡೆ ಹೇಳಿರೋದು ಸತ್ಯನಾ, ಆಯೋಗದು ಈ ಮಂತ್ರಿಗಳು ಹೇಳಿರೋ ಸತ್ಯನಾ? ಇದರಲ್ಲೇ ಗೊಂದಲ ಇದೆಯಲ್ಲ, ಇದರಲ್ಲೇ ದೊಡ್ಡ ಗೊಂದಲ. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲೇ ಹಾಕೊಂಡಿತ್ತು. ಇವಾಗ ಜಾರಿ ಮಾಡೋ ವಿಚಾರದಲ್ಲೂ ಸಾಕಷ್ಟು ಮತ್ತೊಂದು ಕಡೆ ಅವರ ಪಕ್ಷದ ಭಿನ್ನಾಭಿಪ್ರಾಯಗಳು ಕೇಳ್ಬರ್ತದೆ. ಒಂದು ಕಡೆ ಒಕ್ಕಲಿಗ ಲಿಂಗಾಯತ ಪ್ರತಿನಿಧಿಸುವ ಎಲ್ಲ ಬ್ಯಾಕ್ವರ್ಡು. ಈಗ ಬ್ಯಾಕ್ವರ್ಡು ಶುರುವಾಗಿದೆಯಲ್ಲ. ಬ್ಯಾಕ್ವರ್ಡ್ಗಳು ಮಾತಾಡಿದಾರಲ್ಲ ನೆನ್ನೆಯಿಂದ. SCಗಳು ಮಾತಾಡಿದ್ದಾರೆ. ಅಲ್ಲ ರೀ, ನೀವು ಸುಮ್ಮನೆ ನನ್ನ ಜಾತಿ ಬಗ್ಗೆನೇ ಹೇಳ್ತೀನಿ. ಸುಮ್ಮನೆ ನನ್ನ ಜಾತಿ ಒಕ್ಕಲಿಗರು ಅಂತಾರೆ, ನಮ್ಮ ಮರ್ಸು ಒಕ್ಕಲಿಗರು ಅಂತಾರೆ. ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಈ ಕಡೆ ಭಾಗದಲ್ಲಿ ಮರ್ಸು ಒಕ್ಕಲಿಗರು ಅಂತ ಇದ್ದಾರೆ. 3 ಲಕ್ಷ ತೋರಿಸಿದ್ದಾರೆ ಅಲ್ಲ. ಕೋಲಾರ ಒಂದರಲ್ಲೇ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 60,000 70,000 ಜನ ಇದ್ದಾರೆ. ಹೊಸಕೋಟೆಯಲ್ಲಿ ಇರೋರೆಲ್ಲ ಅವರೇ. ಅವ್ರು ತೋರಿಸಿರೋ ವರದಿನ ನೋಡಿಬಿಟ್ರೆ ಟ್ಯಾಲಿನೇ ಆಗಲ್ಲ. ಆ ಸಮೀಕ್ಷೆಗೂ ಇದಕ್ಕೂ ಟ್ಯಾಲಿನೇ ಆಗಲ್ಲ. ಎಲ್ಲೋ ಕೂತ್ಕೊಂಡು ಕಾಪಿ ಹೊಡೆದಂಗೆ ಐತೆ ಇದು. ಮಕ್ಕಿ ಕಾಪಿ 3,000ನ ಹಾಂ
ಹೌದು 3,800 ಪಕ್ಕನಾ? ಹೊಸಕೋಟೆಯಲ್ಲಿ ಒಂದರಲ್ಲೇ 70,000 ಇದ್ದಾರೆ. ಹೊಸಕೋಟೆ ಒಂದರಲ್ಲೇ 70,000 ಇದ್ದಾರೆ. ಕುಂಚಿಟಿಗರು 41,000. ವೋಟ್ರಸ್ ನಾನು ಹೇಳ್ತಾ ಇರೋದು. ವೋಟ್ರಸ್ ಅಂದರೆ ಇನ್ನೂ ಅಥೆಂಟಿಕ್ ಆಯ್ತಲ್ಲ, ಇನ್ನೂ ಇವ್ರನ್ನೆಲ್ಲ ನಾನು ಹೇಳ್ತಾ ಇರೋದು. ಎಲ್ಲರನ್ನೂ ಸೇರಿಸಿದ್ರೆ ಇನ್ನೂ ಜಾಸ್ತಿ ಓದುತ್ತೆ. ಅಂಬೇಡ್ಕರ್ 82,000 ತೋರಿಸ್ತಾರೆ. ಅಲ್ಲ ಅದನ್ನೇ. ಈಗ ಎಲ್ಲ ಇದೊಂದೇ ಅಂತಲ್ಲ, ಎಲ್ಲ ಬೇರೆ ಬೇರೆ ಎಲ್ಲ ಜಾತಿಗಳನ್ನೂ ಹಂಗೆ ಮಾಡಿಕ್ಕಿದ್ದಾರೆ. ಅವ್ರಿಗೆ ಯಾವ ಜಾತಿ ಬೇಕೋ ಆ ಜಾತಿನ ವೈಭವೀಕರಿಸಿದ್ದಾರೆ. ಸಾಬರು ಬೇಕು, ಸಾಬರಿಗೆ ಮೊದಲ ಸ್ಥಾನ. ಹಾಂ, ಸರ್ಪ ಒಕ್ಕಲಿಗರು ತೋರಿಸೋರು ನೋಡಿ, ಎಷ್ಟೋ ತೋರಿಸವ್ರೆ. ಸರ್ಪ ಒಕ್ಕಲಿಗರು, ಹಳ್ಳಿಕಾರ್ ಒಕ್ಕಲಿಗರು, ಜಯನಗರ ಇರೋರು ಹಳ್ಳಿಕಾರ್ ಒಕ್ಕಲಿಗರು. ಈ ಸಾಗರ್ ಫ್ಯಾಮಿಲಿ ಇದೆಯಲ್ಲ, ಹೇಮಚಂದ್ ಸಾಗರು, ಪ್ರೇಮಚಂದ್ ಸಾಗರು, ಅವರೆಲ್ಲ ಹಳ್ಳಿಕಾರ್ ಒಕ್ಕಲಿಗರು. ಹಳ್ಳಿಕಾರ್ ಓರಿಗಳು ಅಂತ ಹಸು ಹೇಳ್ತಿರಲ್ಲ, ಇವರು ಹಳ್ಳಿಕಾರ್. ಇವರು ಅವ್ರನ್ನೂ ಅಷ್ಟಕ್ಕೆ ನಿಲ್ಸವ್ರು, 100ಕ್ಕೋ 150ಕ್ಕೋ. ಒಂದು ಮನೆಯಲ್ಲಿ ಜಯನಗರ ಒಂದು ಕಿಲೋಮೀಟ್ರ್ ಒಂದು ವಟಾರದಲ್ಲಿ ಹಾಕ್ತಿದ್ದಾರೆ ಅವರು. ವಟಾರದಲ್ಲೇ ಹಾಕ್ತಿದ್ದಾರೆ. ಹಾಂ, ಅದಕ್ಕೆ ನಾನು ಹೇಳೋದು, ದಿಸ್ ಎ ಡೂಪ್ಲಿಕೇಟ್. ಒರಿಜಿನಲ್ ಈಸ್ ಇನ್ ಸಿದ್ದರಾಮಯ್ಯ ಹೌಸ್, ಡೂಪ್ಲಿಕೇಟ್ ಇನ್ ವಿಧಾನಸೌಧ. ಎಲ್ಲಿ ಒರಿಜಿನಲ್ ಇರಬೇಕು ಅಲ್ಲಿ ಡೂಪ್ಲಿಕೇಟ್ ಇರಬೇಕಾಯ್ತು. ಉಲ್ಟಾ ಹೊಟ್ಟಿದೆ. ಆ ಬರದಲ್ಲಿ ಅಧಿಕಾರ ಬಿಟ್ಟು ಹೋದ್ರಲ್ಲ, ಬರದಲ್ಲಿ ಎಲ್ಲೋ ಬಿಟ್ಬಿಟ್ಟು ಹೊಡೋಬಿಟ್ಟವ್ರು. ಇದರಿಂದನೇ ಅರ್ಥ ಆಗ್ತದೆ ಇದು ಈ ಬೋಗಸ್ ಅಂದರೆ ಆ ಬಾಕ್ಸಲ್ಲಿ ಇದ್ದಿದ್ದು ಬೋಗಸ್. ಇದರಿಂದನೇ ಅರ್ಥ ಆಗುತ್ತೆ ಇದು ಸಿದ್ದರಾಮಯ್ಯ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯಂದೆ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಓಕೆ, ಆಯಿತು. ಬಿಜೆಪಿಯ ಸಂಸದರೊಂದು ಸುಪ್ರೀಂ ಕೋರ್ಟ್ ವಿರುದ್ಧ ಅಸಮಾಧಾನವನ್ನು ಮುಗಿಸ್ಬಿಡ್ತೀನಿ. ಅವಾಗೆ ಮಾತಾಡಿದ್ನಲ್ಲಪ್ಪ ನಾನು, ಅದ್ರ ಬಗ್ಗೆನೇ ಮಾತಾಡಿದ್ದು. ಅವಾಗ ಸುಪ್ರೀಂ ಕೋರ್ಟ್ದೇ ಮಾತಾಡಿದ್ದು, ಧನ್ಕರು ಎರಡರ ಬಗ್ಗೆನೇ ಮಾತಾಡಿದ್ದು ನಾನು. ಮುಗಿಸ್ಬಿಡ್ತೇನೆ. ಆದೇಶ ಕೊಡ್ತಲ್ಲ, ಶ್ರೀಕಾಂತ್ ದುಬೆ ಅಂದ್ಬಿಟ್ಟು ನೋಡಿದ್ದೀನಪ್ಪ, ಬೆಳಗ್ಗೆನೇ ಓದಿದ್ದೀನಿ. ಅದು ಬೆಳಗ್ಗೆನೇ ಓದಿದ್ದೀನಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್, ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ. ಶರಿಯತ್ ಕಾನೂನಿನ ಸರ್ಕಾರ ಇದು. ಕರ್ನಾಟಕದಲ್ಲಿರೋದು ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ. ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಆಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ ಕಾನೂನು. ಧಾರವಾಡದಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ನಂದನ್ ಏರಿ ಅಂತ ಒಬ್ಬ ವಿದ್ಯಾರ್ಥಿ ಧಾರವಾಡ ನಗರದ ಹುರಕಡ್ಡಿ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರ. ನಂದನ್ ಏರಿ ಅಂತ ವಿದ್ಯಾರ್ಥಿ ಅವನು ಪರೀಕ್ಷೆ ಒಳಗಡೆ ಹೋಗಬೇಕಾದ್ರೆ ಆತ JSS ಕಾಲೇಜಿನ ವಿದ್ಯಾರ್ಥಿ. ಅವರು ಆ ಜನಿವಾರವನ್ನು ತೆಗಿ ಅಂತ ಹೇಳಿದ್ದಾರೆ, ಅವ್ರು ಒಪ್ಪಿಲ್ಲ. ಬಲವಂತವಾಗಿ ಅವನ ಜನಿವಾರನ ಕಟ್ ಮಾಡಾಕಿದ್ದಾರೆ ಬಲವಂತವಾಗಿ. ಅವನು ಹೇಳ್ದ, ನನ್ನೇ ಬಿಟ್ಬಿಡ್ರಿ, ನಾನೇ ಜನಿವಾರನ ಒಂದು ಏನೋ ಶಾಸ್ತ್ರ ಇದೆ, ಒಂದು ನಿಮಿಷ ಆ ಶಾಸ್ತ್ರ ಮಾಡಿ ನಾನು ತೆಗೆದುಬಿಟ್ಟು ನನ್ನ ಜೋಬಲ್ಲಿ ಇಟ್ಕೊತೀನಿ ಅಂದರೆ ಜೋಬಲ್ಲೂ ಇಟ್ಕೊಳಕ್ಕೂ ಬಿಡಲ್ಲ ನಿನಗೆ ಅಂತೇಳಿ ಬಲವಂತವಾಗಿ ಕಟ್ ಮಾಡಿ ಬಿಸಾಕಿದ್ದಾರೆ. ಆ ನೊಂದಂಥ ವಿದ್ಯಾರ್ಥಿ ಅವ್ರ ತಂದೆಗೆ ಹೇಳಿದ್ದಾರೆ. ಅವ್ರ ತಂದೆ ಈಗ ಅದಕ್ಕೆ ಮಾಧ್ಯಮದ ಮುಂದೆ ಬಂದು ಹೇಳಿ ತಮ್ಮ ನೋವನ್ನು ವ್ಯಕ್ತ ಮಾಡಿದ್ದಾರೆ.
ನೀವೇ ಹೇಳಿ, ಒಂದು ಸೆಂಟಿಮೆಂಟು, ನನಗೇನೋ ಒಂದು ಸೆಂಟಿಮೆಂಟ್ ಇರ್ತದೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ, ಈ ಆಸ್ಪತ್ರೆ ಒಳಗಡೆ ಹೋಗಿ ಯಾವ್ದಾನ ಆಪ್ರೇಷನ್ಗೆ ಏನೋ ಹೋಗ್ಬೇಕಾದ್ರೆ ಮನುಷ್ಯ ಎಷ್ಟು ಉದ್ವೇಗದಲ್ಲಿರ್ತಾನೋ ಅದಕ್ಕಿಂತ ಜಾಸ್ತಿ ಉದ್ವೇಗದಲ್ಲಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಇರ್ತಾರೆ. ಎಲ್ಲರೂ ಹೋಗಿದ್ದೀರಿ, ನಾವೆಲ್ಲರೂ ಕೂಡ ಪರೀಕ್ಷೆಗೆ ಹೋಗಿ ಬಂದಿರೋರೆ. ನಮ್ಮ ಮನಸ್ಸಲ್ಲಿ ಎಷ್ಟು ಉದ್ವೇಗದ ಇರ್ತೈತೆ ಅಂದರೆ, ನಾನು ಓದಿರೋದು ಬರೀತೇನೋ, ಕ್ವಶನ್ ಪೇಪರ್ ಯಾಕೆ ಬರುತ್ತೋ ಅಂತ ಉದ್ವೇಗದಲ್ಲಿ ಇಂಥ ಒಂದು ಸೆನ್ಸಿಟಿವ್ ಅಂದರೆ ಭಾವನೆಗಳಿದು. ಜೀವನದಲ್ಲಿ ನಂಬ್ಕೊಂಬಂದಿರೋ ಭಾವನೆ, ಸಾವಿರಾರು ವರ್ಷಗಳಿಂದ ನಂಬ್ಕೊಂಡು ಬಂದಿರೋ ಅಂಥ ಭಾವನೆ, ಆ ಭಾವನೆನೇ ಕಿತ್ತಾಕ್ತೀರಾ ಅಂತ ಹೇಳಿದ್ರೆ, ಈಗ ನಾನು ಆಂಜನೇಯನ ಇಟ್ಕೊಂಡಿದ್ದೀನಿ, ನಮ್ಮ ಮನೆ ದೇವರು ಆಂಜನೇಯ, ನಾನು ಆಂಜನೇಯನ ತಾಯಿ ಹಾಕ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ನಮ್ಮ ತಂದೆ ತಾಯಿ ಹಾಕಿರ್ತಾರೆ. ನಾನು ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಯಾವುದೋ ಒಂದು ಸಂದರ್ಭ ಹೋದಾಗ ಕಿತ್ತಾಕ್ಬಿಟ್ರೆ ಯಾರಾನ, ಪೂರ್ತಿ ನಾನು ಮುಗ್ದೇ ಹೋಯ್ತು ನನ್ನ ಕತೆ. ಅಂದರೆ ನನ್ನ ಸೆಂಟಿಮೆಂಟ್ ಅದು. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು, ಏನೋ ಆಕಾಶ ಬಿದ್ದಂಗೆ. ಏನು ರೀ, ಒಂದು ಬಟ್ಟೆ ಅಷ್ಟೇ ಅಂದರು. ಬಟ್ಟೆ ಅದೇನು, ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನು ರೀ ಇವಾಗ ಹುಡ್ತೈತೆ ಬಿ ಜೆ ಪಿಗೆ ಅಂದರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯೋಕ್ಕೆ ಸಾಧ್ಯ? ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಅವ್ರಿಗೆ ದಾರದಲ್ಲಿ ಯಾವನ ಕಾಪಿ ಹೊಡಿತಾನ? ಇನ್ನು ಬಟ್ಟೆಯಲ್ಲಿ ಸುತ್ಕೊಂಡು ಕಾಪಿ ಹೊಡಿಬೋದು. ಹಾಂ, ಬಟ್ಟೆ ಒಳಗೆ ಏನು ಬೇಕೋ ತುರ್ಕೊಂಡು ಹೋಗ್ಬೋದು. ಜನವಾರದಾಗ ಹೆಂಗ್ರಿ ಕಾಪಿ ಹೊಡಿತಾನೆ? ಆಯಿತು, ಶಿವದಾರ ಕಟ್ಕೊಂಡು ಹೋಗಿದ್ರು ಬೀದರಲ್ಲಿ ಲಿಂಗಾಯತರು. ಶಿವ ಏನು ಮಾಡಿದ್ದ? ಎಲ್ಲನೂ ಹೋಗಲಿ, ಇದು ಯಾವುದು ರಾಮ ಏನೋ ಜನವಾರ ರಾಮಂದು ಅಂತ ಇಟ್ಕೊಳ್ರಿ ನೀವು. ರಾಮನ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ. ರಾಮ ಸೀತೆ ಆಂಜನೇಯ ಯಾರನ್ನ ಕಂಡ್ರು ಆಂಜನೇಯ ಆಗಲ್ಲ, ಯಾರು ಆಗಲ್ಲ. ಶಿವದಾರ ಏನು ಮಾಡಿತ್ತು ನಿಮಗೆ? ಶಿವನ್ ದಾರ ಅದು, ಶಿವನ್ ದಾರಕ್ಕೂ ಕತ್ರಿ ಹಾಕಿದ್ದೀರಾ. ಒಕ್ಕಲಿಗರಲ್ಲಿ ಉಡ್ದಾರ ಕಟ್ತಾರೆ, ಗೊತ್ತಿಲ್ಲ ಯಾರ್ಯಾರು ಅವರ ಒಕ್ಕಲಿಗರು ಉಡ್ದಾರ ಕಟ್ಟಾರೆ, ಅದನ್ನು ಕಟ್ಟು. ಶಿವದಾರ ಇಲ್ಲ, ಜನಿವಾರ ಇಲ್ಲ, ಉಡ್ದಾರ ಇಲ್ಲ. ಆಮೇಲೆ ಇಲ್ಲಪ್ಪ ಅದು ತಾಲಿ ಭಾಗ್ಯ ಇಲ್ಲ. ತಾಲಿನ ಕಟ್ ಮಾಡೋ ಪೇಪರ್, ಅದಕ್ಕೆ ಯಾವಾಗ ಆಯ್ತು ಸರ್ ಅಂತ ಕೇಳ್ಬಿಡ್ತೀರಾ, ಅದಕ್ಕೆ ತಂದುಬಿಟ್ಟಿದ್ದೀನಪ್ಪ ನೋಡಿ. ತಾಲಿ ಇದು ಎಲ್ಲಿ ತಾಳಿ? ಯಾವ ಇವ್ರ ಕಾಲದಲ್ಲೇ, ಕಾಂಗ್ರೆಸ್ ಇದ್ದ ಕಾಲದಲ್ಲೇ ಬಂದಿರೋದು. ಹಿಂದೆ ಅಥೆಂಟಿಕ್ ಡೇಟ್ ಎಲ್ಲ ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ನವಂಬರ್ 6 ಅಲ್ಲ, ತಾಲಿ ನೋಡ್ರಿ, ಇದು ತಾಲಿನೇ ಕಿತ್ಕೊಂಡು ಅವನ್ಯಾವನ ಇಟ್ಕೊಂಡು ಅವ್ನು ನೋಡ್ರಿ, ತಾಲಿ ಇಲ್ಲಿ ತಾಲಿ ಕಿತ್ಕೊಂಡು ಇಟ್ಕೊಂಡಿರೋದು. ಹಿಜಾಬ್ ಇರ್ಬೋದು, ತಾಲಿ ಇರಬಾರ್ದು. ತಾಲಿಯನ್ನು ಕಿತ್ಕೊಂಡಂಥ ಕಾಂಗ್ರೆಸ್, ದುರುಳ ಕಾಂಗ್ರೆಸ್ ಅವರು. ಹೆಣ್ಮಕ್ಳ ತಾಲಿಗೆ ಕೈ ಹಾಕಿದವರು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋತಾರೆ. ದ್ರೌಪದಿಯ ತಲೆ ಕೈ ಹಾಕಿ ಇಡೀ ಕುರುವಂಶ ಸತ್ತೋಯ್ತು. ಹಂಗೆ ನೀವು ತಾಲಿಗೆ ಕೈ ಹಾಕಿ ಇಡೀ ನಿಮ್ಮ ಕಾಂಗ್ರೆಸ್ಸೇ ಸತ್ತೋತತೆ, ಬಿಡಲ್ಲ. ಧರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ಆಮೇಲೆ ಓಲೆ ಏನು ಮಾಡ್ತೀರಿ ನೋಡಪ್ಪ, ಓಲೆ ಜನವಾರ ಆಯಿತು, ಉಡ್ದಾರ ಆಯಿತು, ಶಿವದಾರ ಆಯಿತು, ತಾಳಿ ಆಯಿತು, ಓಲೆ. ಹಿಂದೂ ಹೆಣ್ಣುಮಕ್ಕಳು ಓಲೆ, ಅದು ಓಲೆ ಅಂದರೆ ನಮ್ಮಲ್ಲಿ ಕಿವಿ ಚುಚ್ತಾರೆ, ಅದೊಂದು ಸಮಾರಂಭ ನಮ್ಮಲ್ಲಿ. ಕಿವಿ ಚುಚ್ಚೋದೇ ದೊಡ್ಡ ಸಮಾರಂಭ. ಒಂದು 100 ಜನನ ಕರೆದು ಮನೆಯಲ್ಲಿ ಅಡುಗೆ ಮಾಡಿ ಪೂಜೆ ಮಾಡಿ ಕಿವಿ ಚುಚ್ಕೊಂತಾರೆ. ನನಗೂ ಚುಚ್ಚಿದ್ದಾರೆ ಕಿವಿ. ನಮ್ಮಲ್ಲಿ ಪದ್ಧತಿ, ಮದುವೆ ಆಗೋಕ್ಕೆ ಮುಂಚೆ ಕಿವಿ ಚುಚ್ಚಿಸ್ಕೊಬೇಕು. ಈ ಹೆಣ್ಮಕ್ಳದು ನೋಡಿ, ಕಿವಿ ಕಿತ್ತಾಕಿದ್ದಾರೆ. ಅದು ಬರಲಿಲ್ಲಂತೆ, ಅದು ಮೇಡಮ್ ಅದಕ್ಕೆ ಕೀಳಕ್ಕಾಗಿಲ್ಲಂತೆ, ಆಚಾರನ ಕರೆದು ಕಟ್ ಮಾಡಿಸಿದ್ದಾರೆ.
ಅದರದ್ದೇ ಫೋಟೋ ಅದೇ ತೋರಿಸ್ತಾ ಇರೋದು. ನಿಮ್ಮ ದಾಖಲೆ ಕೇಳ್ತಿರಲ್ಲ, ಅದಕ್ಕೆ ತೋರಿಸಿದ್ವಿ ನೋಡಿ, ಬಿಚ್ತಾ ಇರೋ ದಾಖಲೆ ಅಲ್ಲ. ಯಾಕಂದರೆ ಯಾರವರು ಬೋಗಸ್ ಬಿ ಜೆ ಪಿಯವರೆಲ್ಲ ಸುಳ್ಳ್ರಿ, ಬಿ ಜೆ ಪಿ ಅಂದರೆ ಸುಳ್ಳಿನ ಮನೆ. ಈ ರಾಮಲಿಂಗಾರೆಡ್ಡಿ ಅದೊಂದು ಪದ ಯಾವಾಗೂ ಬಿ ಜೆ ಪಿಯವರು ಅಂದರೆ ಸುಳ್ಳು. ಅದಕ್ಕೆ ಆ ಫೋಟೋನೇ ತೋರಿಸ್ಬಿಟ್ಟಿದ್ದೀನಿ. ಬೇಕಾದ್ರೆ ಅವ್ರನ್ನ ಹೋಗಿ ಚೆಕ್ ಮಾಡ್ಕೊಳ್ರಿ. ಆ ಹೆಣ್ಮಗಳನ್ನ ಚೆಕ್ ಮಾಡ್ಕೊಬೋದು. ಅವ್ನು ಯಾವನು ಬಿಚ್ಚಿಸ್ತಾವನೆ ಅವ್ರನ್ನೂ ಬಿಚ್ಚಿಸೋರ್ನು ಹಾಕಿದ್ದೀನಿ ಫೋಟೋ ಎರಡೂ. ತಾಳಿ ತೆಗೆದಿರೋಂದು ಹಾಕಿದಿರಿ, ತಾಳಿ ಬಿಚ್ಚಿರೋರ್ದು, ಕೊಟ್ಟಿರೋರು, ಬಿಚ್ಚಿಸಿರೋರ್ದು ಎಲ್ಲ ಫೋಟೋ. ಗೇಟು, ಯಾವ ಸೆಂಟ್ರ್ ಗೇಟು ಎಲ್ಲ ಹಾಕಿದ್ದೀನಿ ನೋಡಪ್ಪ. ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ ಎಲ್ಲ. ಇದು ಕಾಂಗ್ರೆಸ್ ಕಾಲದಲ್ಲಿ ಆಗ್ತಾ ಇರೋದು. ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಶಿವದಾರಕ್ಕೆ, ಉಡ್ದಾರಕ್ಕೆ, ಜನಿವಾರಕ್ಕೆ, ತಾಲಿಗೆ, ಓಲೆಗೆ, ಬಟ್ಟಿಗೆ, ಕುಂಕುಮ ಇಟ್ಕೊಳಕ್ಕೆ, ಅರ್ಶಿನ ಇಟ್ಕೊಳೋಕ್ಕೆ, ಕಾಲುಂಗ್ರಕ್ಕೆ, ಕಾಲುಂಗ್ರನೂ ಕಟ್ಟು ಇಲ್ಲ. ಇನ್ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರು ಬಂದ್ ಮಾಡಿದ್ದಾರೆ. ನೀವು ಇದೆಲ್ಲವನ್ನು ಹಾಕ್ಕೊಂಬರ್ಬೇಕು ಅಂದರೆ ಬುರ್ಕ ಹಾಕ್ಕೊಳ್ಳಿ. ಆಮೇಲೆ ಅದೇನೋ ಇದು ಹಿಜಾಬ್ ಹಾಕ್ಕೊಳ್ಳಿ. ನಿಮಗೆ ಒಳಗಡೆ ಫ್ರೀ, ಎಲ್ಲೂ ಚೆಕಿಂಗ್ ಇಲ್ಲ, ನೋ ಚೆಕಿಂಗ್. ನೀವು ನೋಡಿ, ಯಾವುದಾದ್ರೂ ಈ ರಾಜ್ಯದ ಈ ಸೆಂಟ್ರಲ್ಲಿ ಒಬ್ಬರನ್ನ ಹಿಜಾಬ್ ಹಾಕ್ಕೊಂಡಿರೋರನ್ನ ಚೆಕ್ ಮಾಡಿರೋದು ಯಾವುದಾನ ಒಂದು ತೋರಿಸಿದ್ರಲ್ಲಿ, ಒಂದೇ ಒಂದು ಇನ್ಸಿಡೆನ್ಸ್, ಯಾವುದಾದ್ರೂ ಒಂದು ಫೋಟೋ. ನಾನು ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಒಂದು ಈ ಸೆಂಟ್ರ್ಗಳಲ್ಲಿ ಹೋದಂಥ, ಹಿಜಾಬ್ ಹಾಕ್ಕೊಂಡು ಹೋದಂಥ, ಬುರ್ಕಾ ಹಾಕ್ಕೊಂಡು ಹೋದಂಥ ಒಬ್ಬರನ್ನ ಪರೀಕ್ಷೆ ಮಾಡಿದ್ದೀರಾ ಅಂದರೆ ಹಿಂದೂಗಳ ಮೇಲೆ ಸಿದ್ದರಾಮಯ್ಯ ಆ್ಯಂಡ್ ಮಂತ್ರಿಗಳಿಗೆ ಎಷ್ಟು ಕೋಪ ಇದೆ ಅನ್ನೋದು ಅರ್ಥ ಆಯ್ತು. ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ರಾಜ್ಯದ 7 ಕೋಟಿ ಕನ್ನಡಿಗರು ಅರ್ಥ ಮಾಡ್ಕೊಬೇಕು. ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ದಮನ ಮಾಡುವಂಥದ್ದು, ಹಿಂದೂಗಳಿಗೆ ಅವಮಾನ ಮಾಡಿ, ಅದೇನೋ ಒಂದು ರೀತಿ ಸಂತೋಷ. ಏನು ಸಂತೋಷ? ವಿಕೃತ. ನಾವು ಅವನ್ಯಾವನ್ನೋ ನೋಡಿದ್ರಿ, ಯಾವನೋ ರೇಪಿಸ್ಟ್, ಯಾರೋ ಅವನು ಉಮೇಶ್ ರೆಡ್ಡಿ, ವಿಕೃತ ಸಂತೋಷಿ ಅವನು. ಹಂಗೆ ಈ ಕಾಂಗ್ರೆಸ್ ಅವರು ವಿಕೃತಿ, ಹಿಂದೂಗಳಿಗೆ ಅವಮಾನ ಆದರೆ ವಿಕೃತಿ ಸಂತೋಷ. ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದಲ್ಲಿ ಸಂತೋಷ ಅವ್ರಿಗೆ. ಅವ್ರಿಗೇನು ಇರಲ್ಲ ಬಿಡ್ರಿ. ತಿರ್ಗಿ ಯಾಕೆ ನೀವು ಯಾಕೆ ಪಾಪ ಪರಮೇಶ್ವರ್ಗೆ ಓದ್ತಿರಲ್ರಿ? ಬಿಟ್ಬಿಡಿ ಅಂದೆ. ನೀವು ಅವ್ರನ್ನ ಕೇಳಬೇಡಿ, ನೀವೇ ಬರ್ಕೊಂಬಿಡಿ. ಇನ್ಮೇಲೆ ಈ ವರದಿ ಬಂದಿತ್ತಲ್ಲನಪ್ಪ, ಅಣ್ಣ ಇಲ್ಲಿ ನೋಡಿ ಸ್ವಲ್ಪ, ಈ ವರದಿ ಬಂದಿತ್ತಲ್ಲ, ಯಾವುದು ಜಾತಿ ವರದಿ, ಹಂಗೆ ಬರ್ಕೊಂಬಿಡು ನೀನೇ. ಅದು ಬೋಗಸ್ ವರದಿ ಅಲ್ಲ, ಪರಮೇಶ್ವರದ ನೀನೇ ಹಾಕೊಂಬಿಡ್ಬೋದು. ಅವ್ರನ್ನೇನು ಕೇಳೇ ಬೇಡ. ಅವರು ಕಾಮನ್ ಡೈಲಾಗ್ ಕೇಳೇ ಹೇಳ್ತಾರೆ ಅದನ್ನು. ಯಾವುದು ವೈಜ್ಞಾನಿಕ ಹೇಳಿದಾರಲ್ಲ ಜಯಪ್ರಕಾಶ್ ಹೆಗಡೆ, ನಾವು ಯಾರ್ದು ಸೈನ್ಯ ಹಾಕ್ಸಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈ ಸರ್ಕಾರ ಇವತ್ತು ಒಂದು ರೀತಿ ಹಿಂದೂಗಳಿಗೆ ಅವಮಾನ ಮಾಡಿ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಪರೀಕ್ಷಾರ್ಥಿಗಳಿಗೆ, ಅದರ ಹಿಂದೂ ಹೆಣ್ಮಕ್ಕಳಿಗೆ, ಹಿಂದೂ ಗಂಡು ಮಕ್ಕಳಿಗೆ ಈ ಥರ ಮಾನಸಿಕ ಹಿಂಸೆಯನ್ನು ಕೊಟ್ಟು ಪರೀಕ್ಷಾ ಕೇಂದ್ರಕ್ಕೆ ಕಳಿಸೋದ್ರ ಬಗ್ಗೆ ಮಾನವ ಹಕ್ಕುಗಳ ಆಯೋಗ, ಕೇಂದ್ರದ ಮಾನವ ಹಕ್ಕುಗಳ ಆಯೋಗ, ರಾಜ್ಯದ ಮಾನವ ಹಕ್ಕು ಆಯೋಗ ಕೂಡಲೇ ಈ ಸರ್ಕಾರದ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು. ಈ ಸರ್ಕಾರಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ಆಗ್ರಹವನ್ನು ನಾನು ಮಾಡ್ತೀನಿ. ಮತ್ತು ನಾನು ಇದಕ್ಕೆ ಸಂಬಂಧಪಟ್ಟಂಥ ಪತ್ರವನ್ನು ನಾನು ಕೇಂದ್ರದ ಆಯೋಗಕ್ಕೆ, ಮಹಿಳಾ ಆಯೋಗಕ್ಕೆ, ತಾಲಿ ತೆಗೆಸಿದ್ದಾರೆ, ಓಲೆ ತೆಗೆಸಿರೋದು ಇದೆಲ್ಲ ಕೇಂದ್ರದ ಮಹಿಳಾ ಆಯೋಗಕ್ಕೂ ಕೂಡ ನಾನು ಪತ್ರವನ್ನು ಬರಿತೀನಿ. ನಾನು ಧರ್ಮ ಕಾಪಾಡ್ಕೋಬೇಕು ನಾವು ಅಂತ ಅವ್ರು ಫಸ್ಟು
ಯಾವ ಧರ್ಮ ಅಂತ ಡಿಕ್ಲೇರ್ ಮಾಡಲಿ ಅವರು ಧರ್ಮ. ಈಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋದನ್ನ ನನ್ನ ಬ್ರದರ್ ಅಂದರು, ಅವನ ಅಣ್ಣ ಆದರೆ ನಾವೆಲ್ಲ ಏನು? ಯಾರನ್ನ ಒಬ್ಬನ್ನ ಅಣ್ಣ ತಮ್ಮ ಅನ್ಬೋದಪ್ಪ ನಾವು? ಎಲ್ಲರನ್ನೂ ಅಣ್ಣ ತಮ್ಮ ಅನ್ನೋಕ್ಕಾಗ್ತೈತೆ? ಅವರು ಈ ಮುಸ್ಲಿಮಾನರ ಓಲೈಕೆಯನ್ನು ಮಾಡೋದು, ವೋಟ್ಗೋಸ್ಕರ ಹಿಂದೂಗಳಿಗೆ ಕಾಲಿಡಿಯುವಂಥದ್ದು, ಇದನ್ನು ಬಿಡಬೇಕು. ಅವರು ಈ ಡಬಲ್ ಗೇಮನ್ನು ಬಿಡಬೇಕು. ಇಲ್ಲ ಅವ್ರ ಪರ ಅಂತ ಹೇಳಬೇಕು, ಇಲ್ಲ ಇವ್ರ ಪರ ಅಂತ. ಯಾವುದನ್ನ ಒಂದು ಸ್ಟ್ಯಾಂಡರ್ಡ್, ಒಂದು ನಿಲುವು ಇರಬೇಕು, ಒಂದು ನಿಲುವು ಇರಬೇಕು, ಯಾವುದನ್ನ ನಿಲುವು ಒಂದಿರ್ಬೇಕು. ನಮ್ಮ ನೋಡಿ ಒಂದೇ ನಿಲುವು. ಹಂಗೆ ಕಾಂಗ್ರೆಸ್ ಅವ್ರದ್ದು ಒಂದು ನಿಲುವು ಇದೆಯಾ? ಓಟ್ ಬೇಕಾದಾಗ ನಾನು ಒಕ್ಕಲಿಗ ಮಂಡ್ಯದಾಗ ಹೋಗಿ ಏನು ಹೇಳಿದ್ರು, ನನಗೆ ಪೆನ್ಗೆ ಸೈನ್ ಹಾಕೋಕ್ಕೆ ಒಂದು ಅಧಿಕಾರ ಕೊಡಿ ಅಂದರು. ಮಂಡ್ಯದಲ್ಲಿ ಒಕ್ಕಲಿಗರಿಗೆ ಹೇಳಿದ್ರ? ಬೆಂಗಳೂರಲ್ಲೂ ಹೇಳಿದ್ರು, ಮಂಡ್ಯದಲ್ಲೂ ಹೇಳಿದ್ರು. ಆಮೇಲೆ ಹೋಗಿ ಮಂಡ್ಯದಲ್ಲಿ ಏನು ಹೇಳಿದ್ರು? ಛತ್ರಿಗಳು ಅಂದರು. 2 ವರ್ಷದಿಂದ ಹೋಗಿ ಏನು ಹೇಳಿದ್ರು? ನೀವು ನಮ್ಮ ದೇವರು, ನೀವೇ ನಮ್ಮ ಭಗವಂತ, ನನಗೊಂದು ಪೆನ್ ಕೊಟ್ಬಿಡಿ ಕೈಗೆ. ಏನು ಕೇಳಲ್ಲ ನಿಮ್ಮನ್ನು, ನಿಮ್ಮ ಆಸ್ತಿ ಕೇಳಲ್ಲ, ನಿಮ್ಮ ಅಂತಸ್ತು ಕೇಳಲ್ಲ, ನಿಮ್ಮ ಕಬ್ಬಿನ ತೋಟ ಕೇಳಲ್ಲ, ಗದ್ದೆ ತೋಟ ಕೇಳಲ್ಲ, ನನಗೆ ಪೆನ್ನಲ್ಲಿ ಸೈನ್. ಅದೇ ಹೋಗಿ ಏನು ಹೇಳಿದ್ರು? ಛತ್ರಿಗಳು ನೀವು ಮಂಡ್ಯದವರು ಅಂದರು. ಅರ್ಥ ಆಯ್ತಲ್ಲ ಅವ್ರಿಗೆ? ನಾವೆಲ್ಲ ಛತ್ರಿಗಳು, ಹಿಂದೂಗಳೆಲ್ಲ ಛತ್ರಿಗಳು ಕಾಂಗ್ರೆಸ್ ಅವ್ರಿಗೆ. ಮುಸಲ್ಮಾನರು ಅವರೆಲ್ಲರೂ ಕೂಡ ಅವ್ರ ಬ್ರದರ್ಸ್. ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಇದ್ದಾರಲ್ಲ, ಅವ್ರ ಬ್ರದರ್ಸ್. ಇಷ್ಟೇ ವ್ಯತ್ಯಾಸ. ಇದನ್ನು ರಾಜ್ಯದ ಜನ ಯಾವಾಗ ಅರ್ಥ ಮಾಡ್ಕೊತಾರೋ ಗೊತ್ತಿಲ್ಲ. ದಯವಿಟ್ಟು ರಾಜ್ಯದ ಜನ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಜಾತಿ ಇದು ಶಾಂತಿಯ ಕರ್ನಾಟಕ ಒಂದು ಶಾಂತಿಯ ತೋಟ ಆಗಿತ್ತು, ಅಶಾಂತಿಯ ತೋಟ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರು ಬಂದಮೇಲೆ. ಅಶಾಂತಿಯ ತೋಟ, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿದ್ದಾರೆ, ಧರ್ಮಗಳನ್ನು ಒಡೆಯುವಂಥ ಪ್ರಯತ್ನ. ಅದರಲ್ಲಿ ಸಿದ್ದರಾಮಯ್ಯ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತರನ್ನು ಒಡೆದ ಅನುಭವ ಇದೆ. ಹಾಗೆ ಎಲ್ಲ ಜಾತಿಗಳು ಒಡೆಯುವಂಥ ಸಂಚನ್ನು ಈ ಒಂದು ಜಾತಿ ಗಣತಿಯಲ್ಲಿ ಮಾಡ್ತಾರೆ. DKಶಿ ಅವರು ಬಾಂಗ್ಲಾದ ಪ್ರಧಾನಿ ಅಭಿಮಾನಿ ಅಂತ ಹೇಳಿದರು. ಈಗ ಪ್ರಧಾನಿ ಅಭಿಮಾನಿ ಅಂತ ಹೇಳಿದ್ದಾರೆ. ಅವರು ಬಾಂಗ್ಲಾ ಅಭಿಮಾನಿ, ಪಾಕಿಸ್ತಾನದ್ದು ಅಭಿಮಾನಿ ಇರಬೇಕು. ಚೆಕ್ ಮಾಡಿಕೊಳ್ಳಿ, ಕೇಳ್ಬಿಡಿ ಒಂದ್ಸರಿ. ಪಾಕಿಸ್ತಾನ ಅಭಿಮಾನಿ, ಬಾಂಗ್ಲಾದ ಅಭಿಮಾನಿ, ಕುಕ್ಕರ್ ಬ್ಲಾಸ್ಟ್ ಅಭಿಮಾನಿ, ಆಮೇಲೆ ಇಲ್ಲಿ ರಾಮೇಶ್ವರ ಕೆಫೆ ಅಮಾಯಕರು ಅವರು, ಅದರ ಅಭಿಮಾನಿಗಳವರು. ಧರ್ಮಸ್ಥಳಕ್ಕೆ ಹೋಗಿ ಧರ್ಮೋ ರಕ್ಷತಿ ರಕ್ಷತ ಸಂಸ್ಕೃತ ಶ್ಲೋಕಗಳು. ಹೋರಾಟದಲ್ಲಿ ನಾನು ಆರೋಶೋಕ್ ವಕ್ತಾರ ಅಲ್ಲ, ಕಾಂಗ್ರೆಸ್ ವಕ್ತಾರ ಅಂತ DK ಶಿವಕುಮಾರ್ ಹೇಳಿದರು. ಮಾತಾಡಿದ ವಿಚಾರಕ್ಕೆ ರಿಯಾಕ್ಷನ್ ಆಗಿ ನಾನು ಆರೋಶೋಕ್ ಅವರ ವಕ್ತಾರ ಅಲ್ಲ, ಕಾಂಗ್ರೆಸ್ ವಕ್ತಾರ. ನಾನು ಕಾಂಗ್ರೆಸ್ ವಕ್ತಾರನೂ ಬೇಡ, ಆರ್ ಅಶೋಕ ವಕ್ತಾರನೂ ಬೇಡ. ಈ ರಾಜ್ಯದ ರೈತರ ವಕ್ತಾರರಾಗು ನೀವು. ರೈತರ ಜಮೀನು ನೀರು ಕುಡಿದಿದ್ದಾರಲ್ಲ, ಲಕ್ಷಾಂತರ ಎಕರೆ ದೇವಸ್ಥಾನಗಳ ಜಮೀನೆಲ್ಲ ನುಂಗಿದಾರಲ್ಲ, ವಿಶ್ವೇಶ್ವರಯ್ಯನ ಓದಿರೋ ಶಾಲೆ ನುಂಗಿದಾರಲ್ಲ, ಅದ್ರ ವಕ್ತಾರ ಆಗೋನು. ನಂದು ಬೇಡ, ನಿಂದು ಬೇಡ, ಅದ್ರ ವಕ್ತಾರ ಆಗ ಕೇಳು ಅವ್ರಿಗೆ. ಅದೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ. ಅದು ಕಾಂಗ್ರೆಸ್ ಅವರೇ ದುಡ್ಡು ಕೊಟ್ಟು ಬಸ್ಗಳು ಕೊಟ್ಟು ಕಳಿಸಿರೋ ಅಂಥದ್ದು. ಅದಕ್ಕೇನು 3 ನ್ಯಾಯ ಪೈಸದ ಬೆಲೆ ಇಲ್ಲ. 2013ರಲ್ಲಿ ತಂದ್ರಲ್ಲ ಕಾನೂನು, ಅವಾಗ ಯಾಕೆ ಇವರು ಹಿಂದೂಗಳೇನು ಹೋರಾಟ ಮಾಡಿದ್ರಾ? ಅಕ್ಸೆಪ್ಟ್ ಮಾಡಲಿಲ್ವ? ಪಾರ್ಲಿಮೆಂಟಲ್ಲಿ ಬಂದಂಥ ಕಾಯ್ದೆಯನ್ನು ಅಕ್ಸೆಪ್ಟ್ ಮಾಡಿದ್ರಿ ನಾವೆಲ್ಲರೂ ಕೂಡ. ಒಂದು ಸರಿ ಪಾರ್ಲಿಮೆಂಟಲ್ಲಿ ಕಾಯ್ದೆ ಆದರೆ ಅದು ಈ ದೇಶದ ಕಾನೂನು. ನೀನು ಒಪ್ಪಿಲ್ಲ ಅಂದರೆ ದೇಶದ್ರೋಹಿ ಆಗ್ತೀಯ ನೀನು. ಸುಪ್ರೀಂ ಕೋರ್ಟು ನಿಮ್ಗೆ ಸ್ಟೇ ಕೊಟ್ಟಿದ್ದಾರಾ? ಕೊಟ್ಟಿಲ್ಲಲ್ಲ. ಅಂದರೆ ಸುಪ್ರೀಂ ಕೋರ್ಟ್ ವಿರುದ್ಧ ಮಾತಾಡ್ತಾ ಇದ್ದೀರಾ ನೀವು? ಅಂದರೆ ನ್ಯಾಯಾಲಯಕ್ಕೂ ದೊಡ್ಡವರು ನೀವು, ಪಾರ್ಲಿಮೆಂಟ್ಗೂ ದೊಡ್ಡವರು ನೀವು. ಓಕೆ, ಹಾಂ, ನಾನು ಪರಮೇಶ್ವರ್ ಹೇಳ್ದಂಗೆ ಹೇಳ್ಬೇಕಷ್ಟೇ. ಈಗ ನೀನು ಇದೇ ಜಾಸ್ತಿ ಆಗೈತಪ್ಪ. ಅದನ್ನು ಇನ್ನೊಂದು ದಿನ ಮಾತಾಡಬೇಕಾದ್ರೆ, ಇನ್ನೊಂದು ದಿನ ಮಾತಾಡೋಣ. ಎಲ್ಲ ಒಂದೇ ದಿನ ನೀನು ಇಷ್ಟು ಯಾವ್ದು ತಗೊಂತಿರೋ ನನಗೇ ಗೊತ್ತಿಲ್ಲಲ್ಲ. ಹೋಗುತ್ತಾ? ಭಾನುವಾರ ಅಲ್ಲ ಇವತ್ತು, ಯಾರು ಇಲ್ಲ.
ಯಾರ್ಯಾರ್ದು ಅಂಥ ಇಂಟ್ರೆಸ್ಟ್ ಇದ್ದೆ ಇಲ್ಲ. ಇಡೀ ಆರೋಗ್ಯ ಈ ಸುಬ್ಬಯ್ಯ ಬ್ಲ್ಯಾಕ್ ಕಾಫಿ ನೀನು ಗುರು ನೀನು ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಕುಡಿ, ಏನಾಗ್ತದೆ ಅಂತ. ನೀವು ರೆಗ್ಯುಲರ್ ಕಾಫಿ ಟೀ ಕುಡಿತೀರಲ್ಲ, ಆರೋದ್ರೆ ನಿಮ್ಮ ಕೈಲಿ ಕುಡಿಯೋಕ್ಕೆ ಆಗಲ್ಲ. ಇದು ಬಿಸಿ ಇದ್ದರೆ ಹಾಟ್ ಬ್ಲ್ಯಾಕ್ ಕಾಫಿ, ಕೋಲ್ಡ್ ಆದರೆ ಕೋಲ್ಡ್ ಕಾಫಿ. ಅಣ್ಣ ನಾನು ನಿಮ್ಮ ಸ್ನೇಹಿತ ಅಣ್ಣ, ಫಸ್ಟು ನಾನು ಕ್ಯಾಮ್ರಾಮ್ಯಾನೇ ಆಗಿದ್ದು, ಸ್ವಲ್ಪ ತೆಗೆದುಬಿಡ್ರಣ್ಣ. ಕಟೌಟು ಬೇಕಾ? ಕಟಾ ಬೇಸ್ ಹಾಂ ತಗೊಂಡು ಕೈಗೆ ತಗೊಂಬರ್ರಿ. ಕೈ ಬಿಡಪ್ಪ ಬೇಡ ಹಂಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.